ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ದು ಚಾನಲ್ ಸಖತ್ ಸಿನಿಮಾಗೆ. ಫ್ರೆಂಡ್ಸ್, ಈಗಾಗಲೇ ಈ ವರ್ಷದ ಅತ್ಯಂತ ದೊಡ್ಡ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲ್ಮ್ ಪುಷ್ಪ 2 ರಿಲೀಸ್ ಆಗಿದೆ ಮತ್ತು ಈ ಫಿಲ್ಮ್ಗೆ ಇಂಡಿಯಾದಲ್ಲಿ 31,423 ಶೋಸ್ಗಳು ಸಿಕ್ಕಿದೆ. ಹಾಗೆ ಓವರ್ಸೀಸಲ್ಲಿ ಕೂಡ ಈ ಫಿಲ್ಮ್ಗೆ ತುಂಬಾನೇ ಜಾಸ್ತಿ ಸ್ಕ್ರೀನ್ಸ್ಗಳು ಸಿಕ್ಕಿದೆ ಮತ್ತು ಕನ್ನಡದಲ್ಲಿ ತಮಿಳ್, ಹಿಂದಿ, ಮಲಯಾಳಂ, ತೆಲುಗು, ಭೋಜ್ಪುರಿ, ಬೆಂಗಾಲಿ ಹಲವಾರು ಭಾಷೆಗಳಲ್ಲಿ ಈ ಫಿಲ್ಮ್ ರಿಲೀಸ್ ಆಗ್ತಿದೆ. ಪುಷ್ಪ 2ನ ಅಡ್ವಾನ್ಸ್ ಬುಕ್ಕಿಂಗ್ ಕಲೆಕ್ಷನ್ ಬಗ್ಗೆ ಹೇಳುವುದಾದರೆ, ಈ ಫಿಲ್ಮ್ ತನ್ನ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 87 ಕೋಟಿ ತನಕ ಕಲೆಕ್ಷನ್ ಮಾಡಿದೆ ಇಂಡಿಯಾದಲ್ಲಿ. ಹಾಗೆ ಓವರ್ಸೀಸಲ್ಲಿ ಕೂಡ ತುಂಬಾನೇ 40 ಕೋಟಿ ತನಕ ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ಟೋಟಲ್ ಅಡ್ವಾನ್ಸ್ ಬುಕ್ಕಿಂಗ್ ಕಲೆಕ್ಷನ್ ಆಗಿದೆ 135 ಕೋಟಿ. ಅದರಲ್ಲಿ ಹಿಂದಿಯಲ್ಲಿ 34 ಕೋಟಿ ಮತ್ತು ಕನ್ನಡದಲ್ಲಿ 8.70 ಕೋಟಿ, ಹಾಗೆ ತೆಲುಗಿನಲ್ಲಿ 18ರಿಂದ 20 ಕೋಟಿ, ಹಾಗೆ ಇತರ ಲ್ಯಾಂಗ್ವೇಜ್ನಲ್ಲಿ ಕೂಡ ತುಂಬಾನೇ ಒಳ್ಳೆ ಕಲೆಕ್ಷನ್ ಮಾಡಿದೆ. ಈ ಎಲ್ಲ ಡಾಟಾ ನೋಡಿದ್ರೆ ನಂಗೆ ಅನಿಸ್ತದೆ ಪುಷ್ಪ 2 ತನ್ನ ಮೊದಲ ದಿನ 280ರಿಂದ 300 ಕೋಟಿ ತನಕ ಕಲೆಕ್ಷನ್ ಮಾಡಬಹುದು. ನಿಮ್ಗೆ ಏನು ಅನಿಸ್ತದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಫಿಲ್ಮ್ ಬಗ್ಗೆ ಹೇಳುವುದಾದರೆ ಪುಷ್ಪ 2 ಟೋಟಲ್ ಮಾಸ್ ಮಸಾಲಾ ಆಕ್ಷನ್ ಡ್ರಾಮಾ ಫಿಲ್ಮ್ ಆಗಿದೆ. ಈ ಫಿಲ್ಮ್ ನಿಮಗೆ ಒಂದು ನಿಮಿಷಕ್ಕೂ ಬೋರ್ ಮಾಡೋದಿಲ್ಲ. 3 ಗಂಟೆ 21 ನಿಮಿಷದ ಈ ಫಿಲ್ಮ್ ನಿಮಗೆ ಯಾವಾಗ ಮುಗಿಯುತ್ತಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ಸೂಪರ್ ಆಗಿದೆ ಈ ಫಿಲ್ಮ್. ಅಲ್ಲು ಅರ್ಜುನ್, ರಶ್ಮಿಕಾ ಮಂದನ, ಫಹದ್ ಫಾಸಿಲ್ ಮತ್ತು ಇತರ ಎಲ್ಲ ಆಕ್ಟರ್ಸ್ಗಳು ತುಂಬಾನೇ ಸಖತ್ತಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಲ್ಲರ ರೋಲ್ ತುಂಬಾನೇ ಜಬರ್ದಸ್ತ್ ಆಗಿದೆ. ಅಲ್ಲು ಅರ್ಜುನ್ನ ಕ್ಯಾರೆಕ್ಟರ್ ನಿಮಗೆ ಗೊತ್ತಿದ್ದಂತೆ ಈ ಸಲಿ ಕೂಡ ತುಂಬಾನೇ ಜಾಸ್ತಿ ಒಳ್ಳೆ ಉಂಟು. ಪುಷ್ಪ 1ಗಿಂತ ಪುಷ್ಪ 2 ನಿಮಗೆ 100 ಪಟ್ಟು ಜಾಸ್ತಿ ಇಷ್ಟ ಆಗುತ್ತದೆ ಅಂತ ಕ್ಲೈಮ್ಯಾಕ್ಸ್ ಸೀನ್ ಮತ್ತು ಆಕ್ಷನ್ ಸೀನ್ಸ್ಗಳು ಈ ಫಿಲ್ಮ್ನಲ್ಲಿ ನಿಮಗೆ ಸಿಗ್ತದೆ. ಸುಕುಮಾರ್ ಅವರು ಈ ಫಿಲ್ಮನ್ನು ತುಂಬಾನೇ ಸಖತ್ತಾಗಿ ತುಂಬಾನೇ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿ ತುಂಬ ದೊಡ್ಡ ಸ್ಕೇಲ್ ಮಾಡಿ ಈ ಫಿಲ್ಮನ್ನು ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ನಿಮಗೆ ಏನನ್ನಿಸ್ತದೆ ಈ ಫಿಲ್ಮ್ ನಿಮಗೆ ಹೇಗೆ ಅನಿಸಿತು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಫಿಲ್ಮ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತೀರಿ ಮತ್ತು ಈ ಫಿಲ್ಮ್ ತನ್ನ ಲೈಫ್ ಟೈಮ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ಜಾಸ್ತಿ ಮೂವೀಸ್ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಪಡೆಯೋಕ್ಕೆ ನಮ್ಮದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.